ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೂದಿ ಮುಚ್ಚಿದ ಕೆಂಡದಂತಿದೆ. ಗಲಭೆ ವಿಚಾರದಲ್ಲಿ ಶಾಸಕ ಭರತ್ ರೆಡ್ಡಿ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಈಗ ಇನ್ನೂ ಕೂಡ ಬಗೆಹರಿದಿಲ್ಲ ಬಳ್ಳಾರಿಯ ಬ್ಯಾನರ್ ಗಲಾಟೆ. ನೋಡಿ ಎಂತಿಂತ ಆರೋಪಗಳು ಅವ್ರ ಮೇಲೆ ಇದಾವೆ ಅಂತ ಹೇಳಿ. ಇದು ಅವ್ರ ಮೇಲೆ ರೆಡ್ಡಿ ಮತ್ತು ರಾಮುಲು ಮಾಡಿರುವುದು. ಮತ್ತು ಬಿಜೆಪಿ ನಾಯಕರಿಗೆ ಭರತ್ ರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಬಳಿಕ ಎಲ್ರಿಗೂ ಉತ್ತರ ಕೊಡ್ತೇನೆ, ಬಡ್ಡಿ ಸಮೇತ ಎಲ್ರಿಗೂ ಸಮಾಧಾನ ತರುವಂಥ ಉತ್ತರವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಡ್ರಗ್ಸು, ಅಕ್ರಮ ಗಾಂಜಾ ಚಟುವಟಿಕೆ ಅಂತ ಆರೋಪ ಬಂದಿತ್ತು ಇವ್ರ ಮೇಲೆ. ಹಾಗಾಗಿನೇ ಈಗ ರೆಡ್ಡಿ ಮತ್ತು ರಾಮುಲುಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟು ಕೊಟ್ಟಿದ್ದಾರೆ. ಅಂದರೆ ಆ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಬಹಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್, ಗಂಭೀರತೆ ಆರೋಪ ಮಾಡ್ತಾ ಇದ್ದಾರೆ. ಈಗ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆದಮೇಲೆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೊಡ್ತೀವಿ. ಸರ್, ಬಹಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್, ಗಂಭೀರತೆ ಆರೋಪ ಮಾಡ್ತಾ ಇದ್ದಾರೆ. ಈಗ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆದಮೇಲೆ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನವನ್ನು ಕೊಡ್ತೀವಿ. ಸರ್, ಬಹಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್, ಗಂಭೀರತೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, ಭರತ್ ರೆಡ್ಡಿ ಅವರ ಹೇಳಿಕೆನ ನೋಡ್ತಾ ಇದ್ರೆ ಅಭಿ ಪಿಕ್ಚರ್ ಬಾಕಿ ಹೈ ಅನ್ನೋ ಥರ ಇದೆ. ಅಂದರೆ ಈಗ ಬೇಡ ಮತ್ತು ಸುಮ್ಮನೆ ಕಾಂಟ್ರವರ್ಸಿ ಯಾಕೆ ಮಾಡ್ಕೊಳ್ಳೋದು, ಮತ್ತೆ ಕಾರ್ಯಕ್ರಮಕ್ಕೆ ಅದು ಅಡ್ಡಿ ಆಗ್ಬೋದು ಅನ್ನುವಂಥ ಒಂದು ಮನಸ್ಥಿತಿ ಇರ್ಬೋದಾ? ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಈಗ ರೆಡ್ಡಿ ರಾಮುಲುಗೆ ಕೌಂಟರ್ ಕೊಡಲಿಕ್ಕೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಬೋದು? ಖಂಡಿತವಾಗ್ಲೂ ಪ್ರಭು, ಬಳ್ಳಾರಿಯ ರಾಜಕೀಯನೇ ಒಂದು ಥರ ವಿಭಿನ್ನ. ಇಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಆದರೆ ಅದು ಇಲ್ಲಷ್ಟೇ ಇರೋದಿಲ್ಲ, ರಾಜ್ಯ ಹಿಡಿದು ಅಂತರ್ರಾಜ್ಯದವರೆಗೂ ಕೂಡ ಸುದ್ದಿ ಆಗುವಂಥದ್ದೇ ಇರುತ್ತೆ. ಹೀಗಾಗಿ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಭೆ ಏನಿದೆಯಲ್ಲ, ಬಹುದೊಡ್ಡ ಒಂದು ಕಾರ್ಯಕ್ರಮಗಳಾಯಿತು, ಸಮಾವೇಶಗಳಾಯಿತು, ಕೆಲವೊಂದಿಷ್ಟು ಜನ ಅರೆಸ್ಟ್ ಮಾಡುವಂಥ ಕೆಲಸಗಳಾಯಿತು. ಇದಷ್ಟೇ ಅಲ್ಲ, ಈಗಲೂ ಸಹ ಬಳ್ಳಾರಿಯಲ್ಲಿ ಈ ಘಟನೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಜೊತೆಗೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ನಾಯಕರು ಇಲ್ಲಿ ಈ ಜಿಲ್ಲೆಯನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಹ ಈಗ ರೆಡಿ ಆಗಿದ್ದಾರೆ. ಜೊತೆಗೆ BJP ನಾಯಕರಾದ ರಾಮುಲು ಅವರಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಸಾಕಷ್ಟು ಆರೋಪಗಳನ್ನು ಸಹ ಸ್ಥಳೀಯ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಮಾಡಿರುವಂಥದ್ದು ಕೂಡ ಇದೆ. ಜೊತೆಗೆ ಗಾಂಜಾ ಆಗಿರ್ಬೋದು, ಮಟ್ಕಾ ಆಗಿರ್ಬೋದು, ಇಸ್ಪೇಟ್ ದಂಧೆ ಆಗಿರ್ಬೋದು, ಇವೆಲ್ಲ ದಂಧೆಗಳಿಗೆ ಸ್ವತಃ ನಾರಾ ಭರತ್ ರೆಡ್ಡಿ ಅವರೇ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಾಲು ಸಾಲಾಗಿ ಸಮಾವೇಶದಲ್ಲಾಗಿರ್ಬೋದು, ಜನವರಿ 1ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಆರೋಪವನ್ನು ಸಹ ಮಾಡ್ತಾನೆ ಬಂದಿದ್ದಾರೆ. ಆದರೆ ಸ್ಥಳೀಯ ಶಾಸಕರಾದಂಥ ನಾರಾ ಭರತ್ ಸಮಾಧಾನ ತೆಗೆದುಕೊಳ್ಳಿ, ನಾನು ಸರಿಯಾಗಿ ಅದಕ್ಕೊಂದು ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಕೌಂಟರ್ ಅನ್ನ ಸಹ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ವಾಲ್ಮೀಕಿ ಸಮಾಜದ ಬಹುದೊಡ್ಡ ಕಾರ್ಯಕ್ರಮ, ಅದು ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಆದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಗಲಭೆಯಿಂದ ಒಬ್ಬ ರಾಜಶೇಖರ್ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಏನಾಯ್ತು, ಅದಾದ ಮೇಲೆ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಕೂಡ ಅಲ್ಲೇ ನಿಂತು ಹೋಯ್ತು. ಹೀಗಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಯಾವಾಗ ಅನ್ನುವಂತ ಪ್ರಶ್ನೆ ಕೇಳಿದಾಗ ನಾರಾ ಭರತ್ ರೆಡ್ಡಿ ಅವರು ಸಹ ಇರೋದೊಂದೇ ಕಾಲಾಯ ತಸ್ಮೈ ನಮ, ನಾರಾ ಭರತ್ ರೆಡ್ಡಿ ಅವರು ಸಹ ಇರುವುದೊಂದೇ ಕಾಲಾಯ ತಸ್ಮೈ ನಮ, ನಾವು ಸಹ ರೆಡಿ ಇದ್ದೇವೆ, ಉತ್ತರವನ್ನ ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಸಹ ಒಂದು ಕೌಂಟರ್ ಅನ್ನ ಸಹ ಕೊಟ್ಟಿದ್ದಾರೆ. ಜೊತೆಗೆ ಇದು ಇವತ್ತಿನ ಸಹ ಒಂದು ಕೌಂಟರ್ ಅನ್ನ ಸಹ ಕೊಟ್ಟಿದ್ದಾರೆ. ಜೊತೆಗೆ ಇದು ಇವತ್ತಿಂದ ಅಷ್ಟೇ ಅಲ್ಲ, ಈ ರೀತಿಯಾದಂತಹ ದಿನಂಪ್ರತಿ ಆದಂತ ಆರೋಪ ಪ್ರತ್ಯಾರೋಪಗಳು ಸಹ ಕೇಳಿ ಬರ್ತಾನೆ ಇದ್ದಾವೆ. ಜೊತೆಗೆ 11:15 ಇವತ್ತು ಮತ್ತೆ ಶ್ರೀರಾಮುಲು ಅವರು ಸಹ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಹೀಗಾಗಿ ಒಂದು ದಿನ ಇವರು ಸುದ್ದಿಗೋಷ್ಠಿ ನಡೆದ್ರೆ ಇನ್ನೊಂದು ದಿನ ಇವರು ಸಹ ಸುದ್ದಿಗೋಷ್ಠಿ ನಡೆಸುವಂತ ದಿನಗಳು ಕೂಡ ಹೀಗೆ ನಡೀತಾ ಇದೆ. ಆದ್ರೆ ಗಲಾಟೆ ಆಗಿ ಈಗಾಗಲೇ 20 ದಿನಗಳ ಮೇಲೆ ಕಳಿತಾನೆ ಬಂತು. ಆದ್ರೆ ರಾಜಕೀಯ ವಲಯದಲ್ಲಿ ಏನಿದೆಯಾ ಬೂದಿ ಮುಚ್ಚಿದ ಕೆಂಡದಂತ ಕೂಡ ಇದೆ ಅಂತ ಹೇಳ್ಬೋದು. ಸದ್ಯ ಈಗ ವಾಲ್ಮೀಕಿ ಸಮಾಜದ ಸಮಾವೇಶ ಒಂದು ಕಾರ್ಯಕ್ರಮ ಆಗುವಂತಹ ಈಗ ವಾಲ್ಮೀಕಿ ಸಮಾಜದ ಸಮಾವೇಶ ಒಂದು ಕಾರ್ಯಕ್ರಮ ಆಗುವಂತ ಏನಿದೆಯೋ ಆ ಕಾರ್ಯಕ್ರಮ ಯಾವ ರೀತಿ ಆಗತ್ತೆ, ಆ ಕಾರ್ಯಕ್ರಮದಲ್ಲಿ ನಾರಾ ಭರತ್ ರೆಡ್ಡಿ ಭರತ್ ರೆಡ್ಡಿ ಅವರು ಹೇಳಿದ್ದನ್ನು ಅತಿ ಶೀಘ್ರದಲ್ಲಿ ಬಹುದೊಡ್ಡಾದಂತ ಒಂದು ವೇದಿಕೆಯನ್ನ ಮಾಡ್ತೀವಿ, ಕಾರ್ಯಕ್ರಮವನ್ನ ಮಾಡ್ತೀವಿ, ಆ ಕಾರ್ಯಕ್ರಮದಲ್ಲೇ ಇವಕ್ಕೆಲ್ಲ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿರುವ ಹೇಳಿಕೆ ಏನಿದೆಯಲ್ಲ ಬಿಜೆಪಿಯವರಿಗೆ ಒಂದು ಟಕ್ಕರ್ ಕೊಟ್ಟಂತಾಗಿದೆ. ಹೀಗಾಗಿ ಈ ಘಟನೆ, ಈ ರಾಜಕೀಯ ಏನಿದೆಯಲ್ಲ ಒಂದು ಇಲ್ಲಿ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಬಿಜೆಪಿಯವರು ಸಹ ಸಾಲು ಸಾಲದಂತ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಆರೋಪಗಳಿಗೆ ಉತ್ತರವನ್ನ ಕಾಂಗ್ರೆಸ್ನವರು ಕೊಡ್ತಾನೆ ಇದ್ದಾರೆ. ಸದ್ಯ ಬಳ್ಳಾರಿಯ ರಾಜಕೀಯ ವಿಭಿನ್ನ ವಿಶೇಷ ಕೂಡ ಇದೆ. ಹೀಗಾಗಿ ಈ ರಾಜಕೀಯ ವಲಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಯಾವ ರೀತಿಯಾದಂತಹ ಕೌಂಟರ್ಗಳು ಬರುತ್ತೆ ಅನ್ನುವಂಥದ್ದು ಕೂಡ ಕಾದು